ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ವೀಕ್ಷಕರಿಗೂ ಹಾಗೂ ಚಂದಾದಾರರು ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಅಥವಾ ಮುಳುಕ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು ಬಳಸಿಬಿಟ್ಟು ಮುಳುಕ ಅಥವಾ ಅಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ನಾನಿಲ್ಲಿ ಬಾಳೆಹಣ್ಣಿನ ಮುಳುಕ ಅಥವಾ ಅಪ್ಪ ಮಾಡಲಿಕ್ಕೆ 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದು. ಗೋಧಿ ಹಿಟ್ಟು ಒಂದು ದೊಡ್ಡ ಕಪ್ಪು ತೊಗೊಂಡಿದ್ದೀನಿ, ಅಂದರೆ ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು. ಇದರಲ್ಲಿ ಒಂದು ಅರ್ಧದಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು. ಒಂದು ಮುಳುಕ ಬಂದುಬಿಟ್ಟು ತುಂಬ ಸಿಹಿಯಾಗೂ ಇರೋಲ್ಲ, ತುಂಬ ಸಪ್ಪೆಯಾಗೂ ಇರೋಲ್ಲ, ಸ್ವಲ್ಪ ಸ್ವೀಟ್ ಕಮ್ಮಿನೇ ಇರುತ್ತೆ. ಅದರಿಂದ ಇಷ್ಟು ಬೆಲ್ಲ ಸಾಕು ಇದಕ್ಕೆ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, ಒಂಚೂರು ಸೋಡಾ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಮಾನು ಮುಳುಕ ಅಥವಾ ಅಪ್ಪ ಮಾಡಲಿಕ್ಕೆ ಬೇಕಾಗಿರೋದು. ನಾನಿಲ್ಲಿ ಬಾಳೆಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಳೆಹಣ್ಣು ಬೆಲ್ಲ ಎರಡನ್ನೂ ಉಪ್ಪಿನ ಜೊತೆಗೆ ಸೇರಿಸ್ಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಹರ್ಕೊಂಡಿರೋ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೋಬೇಕು. ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೊತಾ ಹೋಗಬೇಕು. ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಈ ಪಾತ್ರೆಗೆ ಸೋಡಾ ಸ್ವಲ್ಪ, ಏಲಕ್ಕಿ ಪುಡಿ, ಮತ್ತು ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಗಂಟೆಲ್ದಂಗೆ ಕಲಿಸ್ಕೋಬೇಕು. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡ್ಬಿಟ್ಟು ಬೋಂಡ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಕೋಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದೇ ಬೋಂಡ ಬಿಟ್ಕೊತಾ ಹೋಗೋಣ. ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇನ್ನೊಂಚೂರು ನೀರು ಮಾಡಿದರೆ ಎಣ್ಣೆ ಕುಡಿಯುತ್ತೆ, ಹೀಗಾಗಿ ನಾನು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಬೋಂಡ ಬಿಟ್ಕೊತಾ ಹೋಗೋಣ ಎಣ್ಣೆಗೆ. ಸ್ವಲ್ಪ ಉರಿ ಕಮ್ಮಿ ಮಾಡಿ ಬೋಂಡ ಬಿಡ್ತಾ ಹೋಗಬೇಕು. ಸಿಹಿಯಾದ ರುಚಿಯಾದ ಬಾಳೆಹಣ್ಣಿನ ಮುಳುಕ ರೆಡಿ ಇದೆ. ನೋಡಿ, ನಾನೀಗ ಒಂದು ತುಂಡು ಮಾಡಿ ತೋರಿಸ್ತೀನಿ. ಇದನ್ನು ಅಕ್ಕಿ ಮತ್ತು ತೆಂಗಿನಕಾಯಿ ಹಾಕಿ ರುಬ್ಬಿನೂ ಮಾಡ್ತಾರೆ, ಬಟ್ ಗೋಧಿ ಹಿಟ್ಟಿಂದನೂ ಮಾಡ್ಬೋದು. ನೋಡಿ, ಇದಕ್ಕೆ ಕಾಲಾ ಜಾಮೂನ್ ಅಂತಲೂ ಹೇಳ್ತಾರೆ ನಮ್ಮ ಕಡೆ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.